ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಹಾಗೆ ನಿಮ್ಮ ಪರ್ಸನ್ ಮಧ್ಯ ಮುಂದೆ ಈ ಪ್ರೀತಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿ ಬಿಟ್ಬಿಡಿ ಅಷ್ಟೇ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ಗೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ಆ ಚಾನಲಲ್ಲಿ ನೀವು ಅಂದರೆ ಆ ಚಾನಲಲ್ಲಿರೋವಂಥ ವೀಡಿಯೋಗಳಿಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋ ಏನಿದೆ ಅಂತ ಹೇಳಿ. ಓಕೆ, ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರಗಳನ್ನು ಪಡ್ಕೊಳ್ಬೇಕಂತ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಪರ್ಟಿಕ್ಯುಲರಾಗಿ ವಾಯ್ಸ್ ಮೆಸೇಜಲ್ಲಿ ತಿಳಿಸಿ. ಟೈಪ್ ಮಾಡಿ ಕಳಿಸ್ತೀರಾ, ಹೇಗಂತ ಹೇಳಿದ್ರೆ ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕಳಿಸ್ತೀರಾ, ನಿಜವಾಗ್ಲೂ ಅರ್ಥ ಆಗಲ್ಲ ಕೆಲವೊಬ್ರದ್ದು ಅದು ಲ್ಯಾಂಗ್ವೇಜ್. ಸೊ ಅದಕ್ಕೆ ನಿಮಗೆ ಏನು ಸಮಸ್ಯೆ ಇದೆ ವಾಯ್ಸ್ ನೋಟ್ ಕಳಿಸ್ಬಿಡಿ. ಈ ಥರ ಪ್ರಾಬ್ಲಮ್ ಇದೆ ಮ್ಯಾಮ್, ಇದಕ್ಕೇನಾದರೂ ನನಗೆ ಯಂತ್ರದ ಮುಖಾಂತರ ಸಹಾಯ ಆಗುತ್ತಾ ಅಥವಾ ಯಂತ್ರಗಳು ಸಿಗತ್ತಾ ಈ ಒಂದು ಸಮಸ್ಯೆಗೆ ಅಂತ ಹೇಳಿ ಕೇಳ್ಬೋದು. ಓಕೆನಾ? ಆ್ಯಂಡ್ ಕೇಳುವಾಗ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸಮಥಿಂಗ್ ಬೇರೆ ಥರದ ರಿಲೇಶನ್ಶಿಪ್ನ ಇಟ್ಕೊಂಡಿರ್ತಾರೆ. ನೀವು ಆಲ್ರೆಡಿ ಮ್ಯಾರೇಜ್ ಆಗಿರ್ತಾರೆ, ವೈಫ್ ಇರ್ತಾರೆ, ಹಸ್ಬೆಂಡ್ ಇರ್ತಾರೆ, ಆ್ಯಂಡ್ ಇನ್ನೊಂದೇನೋ ರಿಲೇಶನ್ನ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ. ಅದ್ರ ಬಗ್ಗೆ ನಾನು ಯಾರಿಗೂ ಯಂತ್ರಗಳನ್ನೆಲ್ಲ ಮಾಡಿಕೊಡೋಲ್ಲ. ಓಕೆನಾ? ನೀವು ಸುಮ್ಮನೆ ಕಾಂಟ್ಯಾಕ್ಟ್ ಮಾಡೋದು ಬೇಡ ಅಂಥವ್ರು. ನಿಮಗೆ ಪರ್ಟಿಕ್ಯುಲರಾಗಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಪ್ರಾಬ್ಲಮ್ ಆಗ್ತಿದೆ ಆ್ಯಂಡ್ ಪರ್ಟಿಕ್ಯುಲರ್ ಈ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡಬೇಕಂತ ಇದ್ದೀರಾ ಆ ಥರ, ಅಥವಾ ನಿಮ್ಮ ಮದುವೆ ಏನಾದರೂ ಡಿಲೇ ಆಗ್ತಿದೆ, ತುಂಬ ವರ್ಷದಿಂದ ಮದುವೆ ಸೆಟ್ ಆಗ್ತಾ ಇಲ್ಲ, ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಏನು ಜಾಬಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಮನಿ ರಿಲೇಟೆಡಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಕೆಲಸದ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ, ಆ್ಯಂಡ್ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆ, ಈ ಥರದ ವಿಷಯಗಳಲ್ಲಿ ನೀವು ಯಂತ್ರಗಳನ್ನ ಬಳಸ್ಬೋದು. ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಅದರ್ವೈಸ್ ನೀವು ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಚೆಕ್ ಮಾಡೋಣ. ಓಕೆ, ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅವರ ಒಂದು ಪ್ರೀತಿಗೋಸ್ಕರ ಆ್ಯಂಡ್ ಅವರ ಒಂದು ಕರೆ, ಮೆಸೇಜ್, ಕಾಲ್ ಆ್ಯಂಡ್ ಅವ್ರ ಜೊತೆ ಮಾತಾಡಲಿಕ್ಕೋಸ್ಕರ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಹಂಬಲಿಸ್ತಾ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ನೀವು ತುಂಬಾ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ. ಆ್ಯಂಡ್ ನಿಮ್ಮ ಪರ್ಸನ್ ಯಾವ ರೀತಿ ನಿರ್ಧಾರ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ಟ್ರೂ ಫೀಲಿಂಗ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿದಾಗ, ಅಂದರೆ ನಿಮ್ಮ ಪರ್ಸನ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಮೇಲೆ ಅವರಿಗೊಂದು ಟ್ರೂ ಡೀಪ್ ಫೀಲಿಂಗ್ಸ್ ಇದೆ. ಓಕೆನಾ? ಬಟ್ ನಿಮ್ಮನ್ನಿಲ್ಲಿ ನಿಮ್ಮಿಂದ ದೂರ ಇರಬಹುದು ಅಥವಾ ನಿಮ್ಮನ್ನು ದೂರ ಮಾಡ್ಕೊಳ್ತೀನಿ ಅಂತ ಹೇಳಿರ್ಬೋದು, ಅದೇನೇ ಆಗಿರ್ಬೋದು, ಬಟ್ ನಿಮ್ಮ ಮೇಲೆ ಅವರಿಗೊಂದು ಪ್ರೀತಿ ಇದೆ ಆ್ಯಂಡ್ ಆ ಫೀಲಿಂಗ್ಸ್ ಟ್ರೂ ಡೀಪ್ ಫೀಲಿಂಗ್ಸ್ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಆ ಒಂದು ಸೆನ್ಸ್ ಆಗಿದೆ. ಇಲ್ಲಿ ಕೆಲವೊಬ್ಬರಿಗೆ ಸೈನ್ ಆಗಿ ಸಿಕ್ಕಿರ್ಬೋದು ಅಥವಾ ನಿಮಗೆ ಸೆನ್ಸ್ ಆಗಿರ್ಬೋದು ಈ ಪ್ರೀತಿಯಲ್ಲಿ ಮತ್ತೆ ರಿಯೂನಿಯನ್ ಆಗತ್ತೆ ಆ್ಯಂಡ್ ಆ ಪರ್ಸನ್ ಮತ್ತೆ ರಿಟರ್ನ್ ಬರ್ತಾರೆ ಅಂತೇಳಿ ನಿಮಗೆ ಎಲ್ಲೋ ಒಂದು ಕಡೆ ಸೆನ್ಸ್ ಆಗ್ತಿದೆ, ಅಥವಾ ಆ ಥರ ನಿಮಗೆ ಡ್ರೀಮ್ಸ್ಗಳು ಬರ್ತಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಸೈನ್ ಸಿಗ್ತಾ ಇದೆ ಮತ್ತೆ ನೀವಿಬ್ಬರು ರಿಯೂನಿಯನ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಯಾವ ಥರ ಕ್ಲಾರಿಟಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವ ಈ ಒಂದು ಪ್ರೀತಿ ಬಗ್ಗೆ, ಅಷ್ಟು ಕ್ಲಾರಿಟಿ, ಅಷ್ಟು ಕ್ಲಿಯರ್ ಕ್ಲಾರಿಟಿ ನಿಮಗಿಲ್ಲಿ ಸಿಗ್ತಾ ಇದೆ. ನಿಮ್ಮ ಪ್ರೀತಿ ಮಧ್ಯ, ನಿಮ್ಮ ಸಂಬಂಧದ ಮಧ್ಯ ಏನೆಲ್ಲ ಒಂದು ಏನು ಗೊತ್ತಿಲ್ಲದೇನೆ ಕೆಲವೊಂದು ವಿಷಯಗಳು ಏನೆಲ್ಲ ನಡೀತದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ನೀವು ತುಂಬಾ ಸಮಥಿಂಗ್ ಸಫರ್ ಪಡ್ತಾ ಇದ್ದೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, 1 minute, ಎಸ್.
ಟ್ಯಾರೋ ಇಂದ ಏನು ಬರುತ್ತೆ? This universe, please guide me. ಓಕೆ, ದ ಚಾರಿಯಟ್ ಬರ್ತಾ ಇದೆ, ಹಾಗೆಯೇ ದ ಹೈ ಪ್ರಿಸ್ಟಸ್ ಬರ್ತಾ ಇದೆ. ನಿಮ್ಮ ಮನಸ್ಸು ತುಂಬಾ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ 24 ಗಂಟೆ ಅಂತ ಹೇಳಿ ಬರ್ತಾ ಇದೆ. ಓಕೆ, ದ ಸ್ಟಾರ್ ಕಾರ್ಡ್ ಕೂಡ ಬರ್ತಾ ಇದೆ. ಸಮಥಿಂಗ್ ಈ ಒಂದು ಪ್ರೀತಿಯಲ್ಲಿ ನೀವು ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಸುದ್ದಿನ ಕೇಳ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅಲ್ವಾ, ಅವರಿಗೆ ನಿಮ್ಮ ಮೇಲೆ ಇನ್ನೂ ಕೂಡ ಡೀಪ್ ಫೀಲಿಂಗ್ಸ್ ಇದೆ. ಓಕೆ, ಪೇಜ್ ಆಫ್ ಪೆಂಟಿಕಲ್, ಹಾಗೆಯೇ ದ ಮೆಜಿಷಿಯನ್ ಬರ್ತಾ ಇದೆ. ಓಕೆ, ಸಮಥಿಂಗ್ ಇನ್ಫಿನಿಟಿ ಸಿ. ಓಕೆನಾ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ದ ಮ್ಯೂಜಿಷಿಯನ್ ಬರ್ತಿರೋದ್ರಿಂದ ಈ ಪ್ರೀತಿಯಲ್ಲಿ ಕೆಲವೊಂದು ನಿರ್ಧಾರಗಳು ಅಂದರೆ ನಿಮ್ಮ ಪರ್ಸನ್ ತಗೊಳ್ಳೋ ನಿರ್ಧಾರ ಆಗಿರ್ಬೋದು, ನೀವು ತಗೊಳ್ಳೋಂಥ ನಿರ್ಧಾರ ಆಗಿರ್ಬೋದು, ಅದೆಲ್ಲೋ ಒಂದು ಕಡೆ ನಿಮಗೆ ತುಂಬಾ ಖುಷಿ ಕೊಡತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ಎಸ್, ಇಲ್ಲಿ ಕೆಲವೊಬ್ರು 1010 ನಂಬರ್ನ ನೋಡ್ತಾ ಇದ್ದೀರಾ, ಆ ಒಂದು ಸೈನ್ ನಿಮಗೆ ಸಿಗ್ತಾ ಇದೆ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಕಂಟಿನ್ಯೂ ಆಗಿ ನೀವು ಇಲ್ಲಿ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀರಾ. ಆ್ಯಂಡ್ 24/7 ಅವ್ರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಅವ್ರು ಏನು ಮಾಡ್ತಿರ್ಬೋದು ಅಥವಾ ಮುಂದೆ ಏನಾಗುತ್ತೆ, ಇದೇ ಥರನೇ ನೀವು ಇಲ್ಲಿ ಯೋಚನೆ ಮಾಡ್ತೀರಾ. ಆ್ಯಂಡ್ ಡಿಪ್ರೆಷನಿಗೆ ಹೋಗಿರುವಂಥದ್ದು ಕಾಣಿಸಿದೆ ಕೆಲವೊಬ್ರು ಇಲ್ಲಿ. ಅಂದರೆ ಸಮಥಿಂಗ್ ನೋಡಿ ಇಲ್ಲಿ ದ ಹೈ ಪ್ರಿಸ್ಟಸ್, ಸಮಥಿಂಗ್ ಇಲ್ಲಿ ನಿಮಗೆ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ನಿಮಗೆ ಅವರ ನೆನಪು, ಅವ್ರ ಜೊತೆ ನಡೆದಂಥ ಪ್ರತಿಯೊಂದು ಘಟನೆಗಳಾಗಿರ್ಬೋದು, ಪ್ರತಿಯೊಂದು ನಿಮಗೆ ಕಾಡ್ತಾ ಇದೆ. ಓಕೆನಾ, ಕೆಲವೊಬ್ರು ಇಲ್ಲಿ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಗೆ ಇಲ್ಲಿ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂತು, ನೀವು ಕೆಲವೊಂದು ಏನು ನೀವು ಯೋಚನೆ ಮಾಡ್ತಾ ಇದ್ದೀರಾ ಬದಲಾವಣೆಗಳಾಗಬೇಕು ಅಥವಾ ನಿಮ್ಗೆ ಏನು ಕ್ಲಾರಿಟಿ ಸಿಗಬೇಕಂತ ಇದೆ ಅದು ಸಿಗತ್ತೆ. ಆ್ಯಂಡ್ ಇಲ್ಲಿ ಸಮಥಿಂಗ್ ನಿಮಗೆ ಎಸ್ ಆಲ್ರೆಡಿ ಬಂದ ಹಾಗೆ ಪ್ರೀತಿ ವಿಷಯದಲ್ಲಿ ನೀವೇನು ನಿರ್ಧಾರ ತಗೊಳ್ತೀರಾ, ನಿಮ್ಮ ಪರ್ಸನ್ ಏನು ನಿರ್ಧಾರ ತಗೊಳ್ತಾರೆ ಅದು ತುಂಬಾ ಖುಷಿ ಕೊಡುತ್ತೆ ನಿಮಗೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು, ನಿಮಗೆ ನಿಮ್ಮ ಇಂಟ್ಯೂಷನ್ ತುಂಬಾ ಪವರ್ಫುಲ್ ಆಗಿದೆ. ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಥವಾ ನೀವೇನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅದು ರಿಯಾಲಿಟಿ ಆಗಿ ಬರ್ತಾ ಇದೆ. ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಯಾವ ರೀತಿ ಇಮ್ಯಾಜಿನ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ನೀವು ಇಮ್ಯಾಜಿನ್ ಮಾಡ್ತಾ ಇದ್ರೆ ಅಥವಾ ನೆಗೆಟಿವ್ ಫೀಲ್ ಮಾಡ್ತಿದ್ರೆ ಅದು ನಿಮಗೆ ನೆಗೆಟಿವ್ ಆಗಿಯೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಡೋಂಟ್ ವರಿ. ಯಾಕಂದರೆ ನಾನು ಇಲ್ಲಿ ಯಾಕೆ ಈ ಥರ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ತುಂಬಾ ಅಂದರೆ ನಿಮ್ಮ ಪರ್ಸನ್ ಮೇಲೆ ತುಂಬಾ ಟ್ರಸ್ಟ್ ಇಟ್ಟಿರ್ತೀರ, ಹೋಪ್ ಇರುತ್ತೆ, ಆ್ಯಂಡ್ ತುಂಬ ನಂಬಿಕೆನೇ ಇಟ್ಟಿರ್ತೀರ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅವ್ರು ಬರಲ್ಲ ಬಿಡು, ಅವ್ರೇನು ನನಗೆ ಇನ್ನೇನು ಸಿಗಲ್ಲ, ಅವರು ಜಸ್ಟ್ ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ಅವ್ರು ಇನ್ನು ಬರಲ್ಲ, ಈ ಥರ ನೀವೇನು ಯೋಚನೆ ಮಾಡ್ತಿರ್ತೀರಲ್ವಾ, ನಿಮ್ಮ ಕನೆಕ್ಷನ್ ಅಂದರೆ ನಿಮ್ಮ ಥಾಟ್ಸ್ ಅವರಿಗೂ ಕೂಡ ಕನೆಕ್ಟ್ ಆಗಿರುತ್ತೆ. ನೀವಿಲ್ಲೇನು ಬ್ರೇಕಪ್ ಆಯಿತು, ಅವ್ರಿನ್ ಬರಲ್ಲ ಅಂತ ನೀವೇನು ಜಪ ಮಾಡ್ತಿರ್ತೀರಾ, ಅವ್ರಿಗೆ ಬರೋ ಮನ್ಸಿದ್ರು ಕೂಡ ನಿಮ್ಮ ಥಾಟ್ಸ್ ಅವ್ರಿಗೆ ಸ್ಟಾಪ್ ಮಾಡ್ತಿರುತ್ತೆ, ನಿಮ್ಮ ಹತ್ರಕ್ಕೆ ವಾಪಸ್ ಬರೋಕ್ಕೆ ಬಿಡ್ತಾ ಇರಲ್ಲ. ಸೊ ಅದಕ್ಕೆ ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಇಮ್ಯಾಜಿನೇಷನ್ ಏನಿದೆ ಪಾಸಿಟಿವ್ ಆಗಿರಲಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇರೋವಂಥದ್ದು. ಮುಂದಿನ ದಿನದಲ್ಲಿ ಏನಾಗುತ್ತೆ, ಮುಂದಿನ ದಿನದಲ್ಲಿ ನೀವು ಏನು ನಿರ್ಧಾರ ತಗೊಳ್ತೀರಾ ಅಥವಾ ನಿಮ್ಮ ಪರ್ಸನ್ ಏನು ನಿರ್ಧಾರ ತಗೊಳ್ತಾರೆ ಅದು ಈ ಒಂದು ಪ್ರೀತಿಯಲ್ಲಿ ಒಂದು ಖುಷಿ ಕೊಡುತ್ತೆ, ಹ್ಯಾಪಿನೆಸ್ ಕೊಡುತ್ತೆ ಅನ್ನೋವಂಥ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ, ಓಕೆ, ಏಂಜಲ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಚೆಕ್ ಮಾಡೋಣ. ರೊಮ್ಯಾನ್ಸ್, ಸಿ, ಸೊ ಬ್ಯೂಟಿಫುಲ್, ಸೊ ಬ್ಯೂಟಿಫುಲ್. ಒಳ್ಳೆ ಸುದ್ದಿನ ನೀವು ಇಲ್ಲಿ ಕೇಳ್ತೀರಾ, ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ. ಇನ್ ದ ನಿಯರ್ ಫ್ಯೂಚರ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನಿಮಗೆ ಕೆಲವೊಬ್ಬರು ಸಪೋರ್ಟ್ ಬೇಕಾಗಿದೆ, ಈ ಪ್ರೀತಿಯಲ್ಲಿ ಸಪೋರ್ಟ್ ಬೇಕಾಗಿದೆ, ಆ್ಯಂಡ್ ನಿಮಗೆ ಹೆಲ್ಪ್ ಬೇಕಾಗಿದೆ, ಕೆಲವೊಬ್ಬರು ಹೆಲ್ಪ್ ಬೇಕಾಗಿದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಏಂಜಲ್ ಕಡೆಯಿಂದ ಬರ್ತಿರೋ ಮೆಸೇಜಸ್ ಇನ್ ದ ನಿಯರ್ ಫ್ಯೂಚರ್ ರೊಮ್ಯಾನ್ಸ್. ಓಕೆನಾ, ಸಿ, ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಆ್ಯಂಡ್ ಟ್ಯಾರೋ ರೀಡಿಂಗಲ್ಲೂ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್, ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಸೊ ಇಲ್ಲಿ ಏಂಜಲ್ ಕಾರ್ಡಿಂದನೂ ಕೂಡ ನಿಮಗೆ ರೊಮ್ಯಾನ್ಸ್ ಹಾಗೆಯೇ ಇನ್ ದ ನಿಯರ್ ಫ್ಯೂಚರ್ ಬರ್ತಿರೋದ್ರಿಂದ
ಖಂಡಿತವಾಗಿಯೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಚೇಂಜಸ್ನ ನೋಡ್ತೀರಾ. ಸಮಥಿಂಗ್ ಇಲ್ಲಿ ನಿಮಗೆ ಖುಷಿ ಕೊಡುವಂಥ ಚೇಂಜಸ್ನೇ ನೀವು ಇಲ್ಲಿ ನೋಡ್ತೀರಾ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಫೈನಲ್ ಆಗಿ ಯೂನಿವರ್ಸ್ ಸೈಡಿಂದ ಏನು ನಿಮಗೆ ಗೈಡೆನ್ಸ್ ಬರ್ತಾ ಇದೆ, ಓನ್ಲಿ ಒನ್ ಕಾರ್ಡನ್ನ ನಾನಿಲ್ಲಿ ಪಿಕ್ ಮಾಡ್ತೀನಿ. ಫೈನಲ್ ಆಗಿ ಈ ಎಲ್ಲ ನಿಮ್ಮ ಕರೆಂಟ್ ಸಿಚುವೇಶನಿಗೆ ಓಕೆ, 3 ಆಫ್ ಸಾರ್ಟ್ಸ್. ನಿಮ್ಮ ಒಂದು ಹರ್ಟ್ ಆಗಿರೋಂಥ ಬೇಜಾರಾಗಿರೋಂಥ ಘಟನೆಗಳೇನಿದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ನಿಮ್ಮ ಪಾರ್ಟ್ನರ್ಸ್ ಮಧ್ಯ, ನೀವು ಮತ್ತು ನಿಮ್ಮ ವಾವ್ ಸ್ಟ್ರೆಂತ್ ಕಾರ್ಡ್, ಬೋತ್ ಸೇಮ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಓಕೆ, ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನು ಹರ್ಟ್ ಆಗಿರೋಂಥ ಸಿಚುವೇಶನ್ ಏನಿತ್ತು ಅದು ಕೂಡ ಕಂಪ್ಲೀಟಾಗಿ ಹೀಲ್ ಆಗ್ತಾ ಇದೆ ಅನ್ನುವಂಥ ಒಂದು ಯೂನಿವರ್ಸಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ಆಗಿರೋಂಥ ಹರ್ಟ್ ಆಗಿರ್ಬೋದು, ಮಾತುಕತೆ, ಜಗಳ ಏನು ಮಾಡ್ಕೊಂಡಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ನೆಗೆಟಿವ್ಸ್ ಏನಾಗಿದೆ ಅದೆಲ್ಲದೂ ಕೂಡ ಹೀಲ್ ಆಗ್ತಾ ಇದೆ. ಅದೇ ಇಲ್ಲಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಹಾಗೆ ಟ್ಯಾರೋ ರೀಡಿಂಗಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋದು, ಅದೆಲ್ಲದೂ ಕೂಡ ಹೀಲ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಒಂದು ನ್ಯೂ ಬಿಗಿನಿಂಗ್ನ ತಗೊಳತ್ತೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಸ್ಟ್ರೆಂತ್ ಕಾರ್ಡ್ ಡಬಲ್ ಸಲ ಬಂದಿದೆ, ನಿಮಗೆ 2 ಸಲ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗಿ ಇದನ್ನು ಬಿಲೀವ್ ಮಾಡ್ಬೋದು. ಇನ್ಫಿನಿಟಿ 8 ನಂಬರ್. ಓಕೆ, 8 ನಂಬರ್ ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಇನ್ಫಿನಿಟಿ ಸಿಂಬಲ್ ಬಂದಿದೆ. ನೀವು ಇದನ್ನು ಟ್ರಸ್ಟ್ ಮಾಡ್ಬೋದು ಆ್ಯಂಡ್ ಇದನ್ನು ಬಿಲೀವ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಇದೊಂದು 10-10 ಮೆಸೇಜ್ ಅಂತಲೇ ಸಿಗ್ತಾ ಇದೆ ನಿಮಗೆ ಯೂನಿವರ್ಸಿಂದ. 10-10 ನಂಬರಿಂದ ಸಿಗ್ತಿರೋಂಥ ಎನರ್ಜಿ ಅಂತ ಹೇಳಿ ನೀವು ಇದನ್ನು ಟ್ರಸ್ಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಚೇಂಜಸ್ನ, ಹ್ಯಾಪಿ ಬಿಗ್ ಚೇಂಜಸ್ನ ನೋಡ್ತೀರಾ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.